ಮಹಾಕುಂಭ ಮೇಳದಲ್ಲಿ ಗೋಮಾತೆ ರಾಷ್ಟ್ರ ಮಾತೆ ಆಗ್ಬೇಕನ್ನುವಂತಹ ಕೂಗು ಬಹಳಷ್ಟು ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಗುರುಗಳೇ? ಗಾವೋ ವಿಶ್ವಸ್ಯ ಮಾತರ ಅಂತ ಹೇಳ್ತೇವೆ. ಯಾಕಂದ್ರೆ ನಾವು ಹುಟ್ಟಿದ ನಂತರ ನಮ್ಮ 2 ವರ್ಷದ ನಮ್ಮ ಜೀವನದವರೆಗೆ ನಾವು ತಾಯಿಯ ಮೊಲೆ ಹಾಲನ್ನು ನಾವು ಕುಡಿತೇವೆ. ಅದರ ನಂತರ ನಮ್ಮ ಇಡೀ ಮನುಕುಲ ಆ ಒಂದು ಗೋಮಾತೆಯ ಹಾಲಿನನ್ನೇ ನಾವು ನಂಬಿ ಬದುಕ್ತೇವೆ. ನಮಗೆ ನಾಯಿ ಹಾಲು ಕುಡ್ಲಿಕ್ಕೆ ಆಗಲ್ಲ, ಹಂದಿ ಹಾಲು ಕುಡಿಲಿಕ್ಕೆ ಆಗಲ್ಲ. ಹಾಗಾದ್ರೆ ಯಾವುದು ನಮ್ಮ ತಾಯಿಗೆ ಸರಿಸಮಾನವಾದದ್ದು ಯಾವ್ದಾದ್ರು ಇದ್ರೆ ಅಲ್ಲಿ ಇದು ಗೋಮಾತೆ ಮಾತ್ರ. ಅದಕ್ಕೆ ಗೋ ವಿಶ್ವಕ್ಕೆ ತಾಯಿ ಅಂತ ಹೇಳ್ತೇವೆ. ಗಾವೋ ವಿಶ್ವಸ್ಯ ಮಾತರ. ನಮ್ಗೊಬ್ಬರಿಗೆಲ್ಲ ಇಡೀ ಮನುಕುಲಕ್ಕೆ ಮಾತೆ ಅವಳು. ಎಲ್ಲಾ ಪ್ರಾಣಿಗಳು ತಮ್ಮ ತಮ್ಮ ಶರೀರದಲ್ಲಿ ಹುಟ್ಟಿದ ಹಾಲನ್ನು ತಮ್ಮ ಮಕ್ಕಳಿಗೆ ಮಾತ್ರ ಕೊಡುತ್ತೆ, ಸ್ವಾರ್ಥಿಗಳಿರುತ್ತೆ. ಆದ್ರೆ ಗೋಮಾತೆ ನನ್ನ ಮಕ್ಕಳಿಗೆ ಕೊಟ್ಟು ಉಳಿದದನ್ನು ಸಂಸಾರಕ್ಕೆ ಕೊಡುವಂಥದ್ದು ಏನಾದ್ರೂ ಇದ್ರೆ ದೇವತೆ ಅಂತ ಹೇಳುದು ಗೋಮಾತೆಯನ್ನು. ಅದಕ್ಕೆ ಅದರದ್ದು ತ್ಯಾಗ ಜೀವನ. ಅದಕ್ಕೋಸ್ಕರ ಗೋಮಾತೆಯನ್ನು ನಾವು ರಕ್ಷಣೆ ಮಾಡಬೇಕು. ಗೋವು, ಬ್ರಾಹ್ಮಣ, ಸಾಧು, ಇದು 3 ಧರ್ಮ ಅನ್ನುವಂತ ಒಂದು ಸೂರ್ಯನಿಗೆ ಸಮಾನಾಂತರ ರೇಖೆಯಲ್ಲಿ ಪರಿಕ್ರಮ ಮಾಡ್ತಾ ಇರ್ತದೆ. ಇದು 3 ಉಳಿಯದೆ ಧರ್ಮ ಉಳಿಸಲಿಕ್ಕೆ ಸಾಧ್ಯ ಇಲ್ಲ. ಗಾವು, ಬ್ರಾಹ್ಮಣ, ಸಾಧು, ಇದು 3 ಇಂಪಾರ್ಟೆಂಟ್. ಇದನ್ನು ಉಳಿಸಲೇಬೇಕು. ಇದು ಉಳಿದ್ರೇನೆ ಸನಾತನ ಉಳಿಯುತ್ತೆ. ಯಾಕಂದ್ರೆ ಇದು 3 ಶಾಂತಿಗೆ, ಅಹಿಂಸೆಗೆ ಪ್ರೇರಣೆ. ಆದ ಕಾರಣ ಮತ್ತೊಂದು ಗೋಮಾತೆಯ ಬಗ್ಗೆ ಹೇಳ್ಬೇಕಾದ್ರೆ, ಗೋಮಾತೆ ಈ ಕುಂಭದ ಒಂದು ಸಮುದ್ರ ಮಂಥನದ ಕಾಲದಲ್ಲಿ ಸುರಭಿಯಾಗಿ ಹುಟ್ಟಿದವಳು. ಹಾಗಿರುವಾಗ ನಾವು ರಾಜಕೀಯ ವ್ಯಕ್ತಿಗಳು, ಸಂಘಟನೆಗಳು ಈ ಗೋಮಾತೆಯ ಬಗ್ಗೆ ಕಾಳಜಿ ವಹಿಸಬೇಕು. ಇದನ್ನು ನಾವು ಯಾವುದೇ ರಾಜಕೀಯ ಮಾಡದೆ ಗೋಮಾತೆಯ ವಿಷಯ, ರಕ್ಷಣೆಯ ವಿಷಯದಲ್ಲಿ, ದೇಶಿ ಹಸುಗಳನ್ನು ರಕ್ಷಣೆ ಮಾಡುವ ವಿಷಯದಲ್ಲಿ ನಾವು ಇದಕ್ಕೆ ಯಾವುದೇ ರಾಜಕೀಯದಿಂದ ದೂರ ಇರಬೇಕು. ನಾವು ಇದನ್ನು ಹೃದಯದ ಅಂತರಂಗದಿಂದ ನಾವು ಇದನ್ನು ತಾಯಿಯಾಗಿ ಸ್ವೀಕರಿಸಿದಾಗ ಇದರ ಬಗ್ಗೆ ಇರುವಂತಹ ಮುಕ್ಕೋಟಿ ದೇವತೆಗಳ ಆವಾಸ ಸ್ಥಾನ ಗೋಮಾತೆಯ ಶರೀರ ಅಂತ ಹೇಳ್ತೇವೆ. ಹಾಗಿರುವಾಗ ಇಂತಹ ಒಂದು ಪವಿತ್ರವಾದ ಒಂದು ವಿಶ್ವದ ಒಂದು ಶಾಂತಿಯನ್ನು ಬಯಸುವ, ವಿಶ್ವದ ಎಲ್ಲರಿಗೆ ತಾಯಿಯಾಗಿರುವಂತಹ ಗೋಮಾತೆಯನ್ನು ನಾವು ಉಳಿಸಬೇಕಾದ ನಮ್ಮ ಮಾನವೀಯ ಧರ್ಮ ಅದು. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.